ನಮಸ್ಕಾರ. ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಶ್ರೀ ಶಿವಾಜಿ ಕಾಲೇಜ್ ಮೈದಾನದಲ್ಲಿ ಇಂದು ನಡೆದ 75ನೇ ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ ಹಳಿಯಾಳ ತಾಲೂಕಾ ತಹಸೀಲ್ದಾರರಾದ ಶ್ರೀ ಆರ್.ಎಚ್. ಭಾಗವಾನ್ ಹಾಗೂ ಪಟ್ಟಣದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಧ್ವಜಾರೋಹಣದ ನಂತರ ನಡೆದ ಪಥಸಂಚಲನದ ನೇತೃತ್ವ ವಹಿಸಿದ ಹಳಿಯಾಳ ಪೊಲೀಸ್ ಠಾಣೆಯ ಕ್ರೈಮ್ PSI ಅಮೀನ್ ಅತ್ತಾರ್ ಹಾಗೂ ಅವರ ಜೊತೆ NCC ಶಾಲಾ ಕಾಲೇಜು ತಂಡಗಳ ಪಥಸಂಚಲನ ನೋಡುಗರ ಗಮನ ಸೆಳೆಯುವಂತಿತ್ತು. ಹಾಗೂ ಈ ಸಮಾರಂಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು, ಶಿಕ್ಷಕರು, ಸಾರ್ವಜನಿಕರು ಭಾಗಿಯಾಗಿದ್ದರು. ರಾಜಕೀಯವಾಗಿ, ಧಾರ್ಮಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸಮಸ್ಯೆಗಳನ್ನು ಅನುಭವಿಸುತ್ತಿತ್ತು. ಅಲ್ಲದೆ ಭಾರತ ದೇಶವು ಹಲವಾರು ರಾಜ್ಯ, ಪ್ರಾಂತ, ಭಾಷೆ, ಜನಾಂಗ, ಧರ್ಮ ಮತ್ತು ಸಾಂಸ್ಕೃತಿಕ ಭಿನ್ನತೆಯನ್ನು ಹೊಂದಿದ ಬೃಹತ್ ದೇಶದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಸುಸ್ಥಿತಿಗೆ ತಂದು ದೇಶದ ಪುನರ್ನಿರ್ಮಾಣ ಮಾಡಲು ಸಂವಿಧಾನದ ಅಗತ್ಯ ಅತಿ ಅವಶ್ಯಕವಾಗಿತ್ತು. ಇಂತಹ ಸಂದರ್ಭದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಪಂಡಿತ್ ಜವಾಹರಲಾಲ್ ನೆಹರು ಹಾಗೂ ಇಂತಹ ಮುಂತಾದ ಸ್ವತಂತ್ರ ಪ್ರೇಮಿಗಳ ಮುಂದಾಳತ್ವದಲ್ಲಿ ಸಂವಿಧಾನ ಸಮಿತಿಯು ರಚನೆಯಾಯಿತು. ನಮ್ಮ ಈ ಬೃಹತ್ ಸಂವಿಧಾನವು ರಚನೆಯಾದಾಗ ಮೂಲತಃ 22 ಭಾಗಗಳು, 8 ಅನುಸೂಚಿಗಳು ಮತ್ತು 395 ವಿಧಿಗಳನ್ನು ಹೊಂದಿತ್ತು. ನಂತರ ಕಾಲಕ್ಕೆ ತಿದ್ದುಪಡಿಯಾಗಿ ಪ್ರಸ್ತುತ 25 ಭಾಗಗಳು, 12 ಅನುಸೂಚಿಗಳು, 455 ಅಧಿಕ ವಿಧಿಗಳನ್ನು ಹೊಂದಿರುವ ಜಗತ್ತಿನ ಅತ್ಯಂತ ಬೃಹತ್ ಸಂವಿಧಾನವಾಗಿದೆ. ಈ ನಮ್ಮ ಸಂವಿಧಾನವನ್ನು 1950ರಂದು